ನಮಸ್ತೆ ವೀಕ್ಷಕರೇ, ನಾನು ರೇಖಾ ಬ್ಯಾಂಗ್ಳೂರ್ ಮಧು ಸಿಂಗ್ ಮಿಷನಿಂದ ಮಾತಾಡ್ತಿರೋದು. ಇವಾಗ ನಾವಿರೋದು ಬಿಜಾಪುರಲ್ಲಿ ಲಾವಣ್ಯ ಮೇಡಮ್ ಅಂತ ನಮ್ಮ ಹತ್ರ ಪರ್ಚೇಸ್ ಮಾಡಿದ್ರು. ಇವರು ತೊಗೊಂಡು 1 ಇಯರ್ ಆಯಿತು, 1 ಇಯರ್ ಅಬೋನೇ ಆಯಿತು ಮಿಷಿನ್ಸ್ ಪರ್ಚೇಸ್ ಮಾಡಿ. ಇವ್ರದ್ದು ತುಂಬ ಕೂಡು ಕುಟುಂಬ, ಜಾಯಿಂಟ್ ಫ್ಯಾಮಿಲಿಲಿ ಇದ್ದಾರೆ. ಇವ್ರ ಮನೇಲಿ ಅಜ್ಜಿ ಒಬ್ಬರು ಇದ್ದಾರೆ, 103 ವರ್ಷ ಅವ್ರಿಗೆ, ಅಜ್ಜಿಗೆ 103 ಇಯರ್ಸು. ತುಂಬ ಜನ ಸಪೋರ್ಟಿವ್ ಆಗಿದ್ದಾರೆ. ಅವ್ರ ಹಸ್ಬೆಂಡು ತುಂಬ ಸಪೋರ್ಟಿವ್ ಆಗಿದ್ದಾರೆ. ಇವರು ಬ್ಯಾಂಗ್ಳೂರ್ ಆಫೀಸಿಗೆ ಬಂದಿದ್ದರು. ಇವ್ರಿಗೆ ಅಮ್ಮ ಮನೆಯಿಂದನೇ ಆರ್ಡರ್ಸ್ಗಳು ಎಲ್ಲ ತುಂಬ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಬಿಜಾಪುರ ಸುತ್ತಮುತ್ತನೂ ಕವರ್ ಮಾಡ್ತಾರೆ. ಇವರು ಆ್ಯಕ್ಚುಲಿ ಪರ್ಚೇಸ್ ಮಾಡ್ಬೇಕಾದ್ರೆ ಸುಮಾರು ಕಸ್ಟಮರ್ ನಾನು ಗೋಲ್ಡ್ ಪ್ಲೇಟ್ಸ್ ಮಾಡಿ ತೊಗೊಂಬಂದಿದ್ದೀನಿ ಮೇಡಮ್ ಅಂತ ಹೇಳ್ತಾ ಇರ್ತಾರೆ. ಇವರು ಅದೇ ಥರನೇ ಅವ್ರು ಗೋಲ್ಡ್ ಪ್ಲೇಟ್ಸ್ ಮಾಡಿ ತೊಗೊಂಡು ಬಂದು ಇವಾಗ ಅದೇ ಅರ್ನಿಂಗ್ ಅಮೌಂಟನ್ನ ಕ್ಲಿಯರ್ ಮಾಡ್ಕೊಂಡು ಇವಾಗ ಬಿಸ್ನೆಸ್ ಸ್ಟಾರ್ಟಪ್ ಮಾಡಿದ್ದಾರೆ. ಚೆನ್ನಾಗಿ ಮಾಡ್ತಾ ಇದ್ದಾರೆ, ತುಂಬ ಖುಷಿ ಆಗುತ್ತೆ. ಇವ್ರ ಬಗ್ಗೆ ತಿಳಿಸ್ಕೊಡ್ತೀನಿ, ಬನ್ನಿ. ನಮಸ್ಕಾರ, ನಾವು ಬಿಜಾಪುರಿಂದ ಮಾತಾಡ್ತಿರೋದು. ನನ್ನ ಹೆಸರು ಲಾವಣ್ಯ ಕೋಟ್ಯಾಳ. ನಾವು ಇದು ಮಷೀನು ಮನೆಯಲ್ಲಿ ಏನೂ ಕೆಲಸ ಹೊರಗೋಗಿ ಏನೂ ಮಾಡೋದಿಲ್ಲ, ಕೆಲಸ ಮನೆಯಲ್ಲೇ ಮಾಡಬೇಕು, ಏನು ಮಾಡ್ತೀನಿ ಮಾಡಿ ನಾ ಸಪೋರ್ಟ್ ಇರ್ತೀನಿ ಅಂತ ನಮ್ಮ ಮನೆಯವ್ರು ಅಂದರು. ಹಾಗಾಗಿ ಯೂಟ್ಯೂಬಲ್ಲಿ ಮಷಿನ್ ನೋಡಿದೀವಿ. ಒಂದಲ್ಲ 2-3 ಥರ ಮಷಿನ್ ನೋಡಿದ್ದೆವು ನಾವು ಯೂಟ್ಯೂಬಲ್ಲಿ. ಆದರೆ ನಮ್ಗೆ ಅಲ್ಲಿ ಹೋಗಿ ಚೆಕ್ ಮಾಡಿ ನೋಡಬೇಕು ಅಂತ 2-3 ಥರ ಮಷಿನ್ ತಿರುಗಾಡ್ದೇವಿ. ಆದರೆ ಅಲ್ಲಿ ಮಧು ಶೇವಿಂಗ್ ಮಿಷಿನ್ ಅಂತ ಯೂಟ್ಯೂಬಲ್ಲಿ ನೋಡೋಣ, ಅದು ಇಷ್ಟ ಆಯಿತು ನಮಗೆ. ಅಲ್ಲಿ ಹೋಗಿ ಮೇಡಮ್ ಕೂಡ ಮಾತಾಡ್ದೇವಿ, ನಾವು ಮಷಿನ್ ತೊಗೋಬೇಕನ್ನತ್ತೀವಿ. ನಾವು ಟೇಲರಿಂಗೂ ಕಲ್ತಿಲ್ಲ, ಏನೂ ಕಲ್ತಿಲ್ಲ. ಆದರೆ ಮಷೀನು ನೀವು ಹೇಳ್ಕೊಟ್ರೆ ನಾ ಕಲಿತೀನಿ ಅಂತ ಅವ್ರಿಗೆ ಹೇಳೋಣ. ಆಯಿತು, ನಿಮಗೆಲ್ಲ ಸಪೋರ್ಟ್ ಮಾಡ್ತೀನಿ ನಾನು, ತೊಗೋರಿ ಮಷಿನ್ ಚಲೋ ಬರುತ್ತೆ. HSW 5Gನೇ ತೊಗೊಳ್ಳಿ, ಯಾಕಂದರೆ ಇದು ಅಪ್ಡೇಟ್ ಆಗಿದೆ. ಇದರಲ್ಲಿ ಥ್ರೆಡ್ ವರ್ಕು, ಮುತ್ತಿಂದು ಎಲ್ಲ ಥರ, ಅರಿ ವರ್ಕು ಎಲ್ಲ ಥರ ಬರುತ್ತೆ. ಇದು ತೊಗೊಳ್ಳಿ, ಇದು ಎಫೆಕ್ಟ್ ಆಗೋದಿಲ್ಲ, ಚಲೋ ಆಗ್ತದೆ, ತೊಗೋರಿ ನೀವು ಇದನ್ನು ತಂದರು ಅವರು ಮೇಡಮು. ಮುಂದೆ ಇದು ಏನಾದರೂ ಅಪ್ಡೇಟ್ ಮಾಡೋಕ್ಕೆ ಬರ್ತದೆ ಈ ಮಷಿನ್ ನಿಮಗೆ, ಅದಕ್ಕೆ ತೊಗೊಳ್ಳಿ ಅಂತಂದರೆ ನಾವು ಅವಾಗೆ ಇದು ಮಷಿನ್ ಸೆಲೆಕ್ಟ್ ಮಾಡಿದ್ದು. ಬುಕ್ ಮಾಡಿ ಬಂದೇವಿ. ಬುಕ್ ಮಾಡಿ ಬಂದಿಂದ 1 ವಾರಲ್ಲೇ ಇದು ಮಷಿನ್ ನಮಗೆ ಮನೆಗೆ ತಂದುಕೊಟ್ರು. ಮನೆಗೆ ತಂದುಕೊಟ್ಟು ಎಲ್ಲ ಫಿಟ್ಟಿಂಗ್ ಮಾಡಿ ಮನೆಯಲ್ಲಿ ಒಳಗೆ ತಂದಿಟ್ಟು ಅದನ್ನೆಲ್ಲ ಸೆಟ್ ಮಾಡಿ ಒಂದೇ ದಿನದಲ್ಲಿ ನಮಗೆ ಮಷಿನನ್ನು ಕಲಿಸಿದ್ದಾರೆ. ನಾ ಟೇಲರಿಂಗೂ ಕಲ್ತಿಲ್ಲ, ಒಂಚೂರು ಟೇಪ್ ಹಿಡಿದು ಸಿಗೋಕೆ ನನಗೆ ಗೊತ್ತಿಲ್ಲ. ಅಂದ್ರೂ ಅವರು ಹಿಂಗೆ ಮಾಡಬೇಕು, ಮಾರ್ಕ್ ಮಾಡಬೇಕು, ಈ ಥರ ಇಲ್ಲಿ ಎಲ್ಲ ಇದು ಅಡ್ಜಸ್ಟ್ ಮಾಡಬೇಕು ಅಂತ ಹೇಳಿ ಒಂದೇ ದಿನದಲ್ಲೇ ಎಲ್ಲ ಥರ ಕಂಪ್ಯೂಟರ್ ವರ್ಕು ಎಲ್ಲ ವರ್ಕು ನಮ್ಗೆ ಒಂದೇ ದಿನದಲ್ಲೇ ಹೇಳ್ಕೊಟ್ಟಿದ್ದಾರೆ. ಯಾವಾಗಾದ್ರೂ ಅವ್ರಿಗೆ ಫೋನ್ ಹಚ್ಚಿದ್ರು, ಮೇಡಮು ಆದರೂ ಸರ್ ಆದ್ರೂ ನಾರ್ಮಲ್ ಕಾಲ್ ಮಾಡಿದರು, ನಿಮ್ಗೆ ತಿಳಿಲಿಲ್ಲ ಅಂದರೆ ವಿಡಿಯೋ ಕಾಲ್. 2 ದಿನ ನಂಗೆ ತಿಳಿಲಾರ್ಕೆ ಅವರು ಮತ್ತೆ ಮನೆಗೆ ಬಂದರು, ಇಲ್ಲಿ ಬಿಜಾಪುರಕ್ಕೆ ಬಂದು ಹೇಳ್ಕೊಟ್ಟು ಹೋಗಿದ್ದಾರೆ. ಎಲ್ಲ ಡಿಸೈನ್ಸಕ್ಕೆ ರೆಡಿ ಮಾಡ್ಕೊಂಡ್ರೆ 2 ದಿನದಲ್ಲಿ ರೆಡಿ ಮಾಡಿಕೊಟ್ಟಿದ್ದಾರೆ. ಮಷಿನ್ ತೊಗೊಂಡ್ಮ್ಯಾಗೆ ಇಲ್ಲಂತರೂ ಏರಿಯಾದಲ್ಲಿ ಎಲ್ಲ ಕಾಸ್ಟ್ಲಿ ಜನ ಇಲ್ಲ ಅಂದರೂ ನಾವು ಬಿಜಾಪುರಲ್ಲಿ ಹೋಗಿ ಮಮ್ಮಿ ಮನೆಯಲ್ಲಿ ಅಡ್ರೆಸ್ ಕೊಟ್ಟು ಬರೋಣ. ಒಬ್ಬರು ಇಷ್ಟ ಆಗ್ತಾಯಿದ್ರು. ನಾ ಬ್ಲೌಸ್ ಹಾಕೊಳ್ಳೋದು ನೋಡಿ, ನಾ ಎಲ್ಲಿ ಎಲ್ಲಿ ಹಾಕ್ಸ್ಕೊಂಡು ಇಲ್ಲ ನಾನೇ ಮಷಿನ್ ತೊಗೊಂಡಿನಿ ಅಂದಾಗ ಒಬ್ಬರಿಂದ ಒಬ್ರಿಗೆ ನಮ್ಮ ಮನೆಯಲ್ಲಿನೇ 30 ಜನ ಇದ್ದಾರೆ. ಅವರಲ್ಲಿ ಎಲ್ಲರೂ ಹಾಕೊಂಡು ನೋಡಿ ಅವ್ರಿಗೆ ಕೇಳಿ ನಾ ಯಾವತ್ತೂ ಪ್ರಚಾರನೇ ಮಾಡೋಕ್ಕೆ ಹೋಗಿಲ್ಲ. ಅವರಿಂದ ಅವರು ಹೇಳ್ಕೊತೇ ಹೋಗಿದ್ದಾರೆ. ಅವರು ನಾ ಮಷಿನ್ ನೋಡಿ ಎಲ್ಲರೂ ಫಿನಿಶಿಂಗ್ ನೀಟಿದೆ, ಮತ್ತು ಒಂದು ದಿನದಲ್ಲೇ ಅರ್ಜೆಂಟ್ ಬೇಕಂದ್ರೆ ಅರ್ಜೆಂಟು, ಇಲ್ಲಾಂದರೆ ಯಾವಾಗ ಬೇಕಂದ್ರೂ ಅವಾಗ ಹಾಕ್ಕೊಡಕ್ಕೆ ನಮ್ಗೆ ಇದು ಮೆಷಿನ್ ನೀಟಾಗಿ ನೀಟಾಗಿ ಬರುತ್ತಲ್ಲ. ಅದಕ್ಕಾಗಿ ಎಷ್ಟೋ ಜನ ಎಷ್ಟು ಚಂದ ಮಾಡಿದ್ದೀರಿ ನೀವು, ಕಡಿಮೆ ರೇಟು ಇದೆ ನಿಮ್ಮದು, ಡಿಸೈನು ಮಾತ್ರ ಫುಲ್ ಫಿನಿಶಿಂಗ್ ಮಾತ್ರ ಮಸ್ತಿದೆ ಅಂತ ಹೇಳಿ ಅವ್ರು ನನಗೆ ಎಷ್ಟೋ ಜನ ಫೋನ್ ಮಾಡಿ ನಾವು ಹೇಳಿದ ಅಮೌಂಟ್ಗಿಂತ 100 ಜಾಸ್ತಿನೇ ಕೊಟ್ಟು ಹೋಗಿದ್ದಾರೆ ನಮಗೆ. HSW ಮಷಿನ್ ತೊಗೋಬೇಕಾದ್ರೆ ನಾವು ಗೋಲ್ಡ್ ಲೋನ್ ಮಾಡಿದ್ದೀವಿ. 1 ವರ್ಷದಲ್ಲಿ ಅರ್ಧ ರೇಟ್ ಮುಟ್ಟಿಬಿಟ್ಟಿದೆ ಇದ್ರದ್ದು, ಇನ್ನೊಂದು ಸ್ವಲ್ಪ ಉಳಿದಿದೆ ಅಷ್ಟೇ. ಮತ್ತು ಅದು ಮಷಿನ್ ತೊಗೊಂಡ್ಮ್ಯಾಗೆ ನಮ್ಗೆ ಆದಷ್ಟು ಲಾಭನೇ ಆಗಿದೆ, ಏನೂ ನಷ್ಟ ಆಗಿಲ್ಲ. ಅದರಿಂದ ಮತ್ತು ಹೊಲಿಗೆ ಮಿಷನ್ನು ತೊಗೊಂಡೇವಿ, ಹೊಲಿಗೆನೂ ಕಲ್ತಿದ್ದೇವೆ ಮನೆಯಲ್ಲೇ. ಹೊಲಿಗೆ ಮಷೀನು, ಡಿಸೈನ್ ಹಾಕೋದು ಎಲ್ಲ ಆಲ್ಮೋಸ್ಟಲ್ಲಿ ಎಲ್ಲ ನಮ್ಮ ಮನೆಯಲ್ಲೇ ರೆಡಿ ಮಾಡ್ತಾಯಿದ್ದೆವು. ಒಂದು ಸೀರೆ ಕೊಟ್ಟರೆ ಕುಚ್ಚು ಕಟ್ಟೋದು, ಬ್ಲೌಸು, ಡಿಸೈನು, ಮತ್ತು ಅರಿ ವರ್ಕುದು ಇನ್ನೊಂದು ದಿನದಲ್ಲಿ ಕುಣಿಸ್ಕೋಬೇಕಂತ ಮಾಡಿದ್ದೆವು. ಅದು ಇದೇನು ಅಮೌಂಟ್ ಮುರ್ತಂದರೆ ಅದು ಅರಿ ವರ್ಕು ಇದಕ್ಕೆ ಫಿಕ್ಸ್ ಮಾಡಬೇಕಂತ ಮಾಡಿದ್ದೆವು. ಡಿಸೈನ್ ಹಾಕ್ತಾಯಿಂದ ಮದುವೆಯಲ್ಲಿ ಎಲ್ಲಾದರೂ ಫಂಕ್ಷನ್ದಲ್ಲಿ ಹೋದರೆ ಎಷ್ಟು ಚಂದ ಹಾಕಿದ್ರಿ ಡಿಸೈನ್, ಇದು ನಮ್ಮ ಮನೆಯವ್ರು ಎಲ್ಲರೂ ನಿಮ್ಮ ಕಡೆನೇ ಹಾಕ್ಸೋತಾರೆ, ಇನ್ನು ಮುಂದೆ ಎಷ್ಟು ಚಂದ ಮಾಡ್ತೀರಿ ಡಿಸೈನ್, ಭಾಳ ಫಿನಿಶಿಂಗ್ ಭಾಳ ನೀಟಿದೆ, ಒಂಚೂರು ಆಚು ಪಾಸು ಹೋಗೋದಿಲ್ಲ ಆತ. ಎಷ್ಟೋ ಜನ ಅವರಿಂದ ಅವರಿಗೆ, ನಾ ಅಂತೂ ಎಲ್ಲಿ ಪ್ರಚಾರ ಮಾಡೋಕ್ಕೆ ಹೋಗಿಲ್ಲ, ಅವರಿಂದ ಅವರಿಗೆ ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಅಲ್ಲ ಮ್ಯಾರೇಜ್ ಟೈಮ್ನಾಗೆ ನಾವು ಇದು ಮಷಿನ್ ತೊಗೊಂಡಿದ್ವಿ, ಎಂಬ್ರಾಯ್ಡ್ರಿ ಮಷಿನ್ನು. ಅವು ನಮ್ಮ ಮನೆಯಲ್ಲಿ ಮ್ಯಾರೇಜ್ ಟೈಮ್ನಾಗ ಎಲ್ಲರೂ ಹಾಕ್ಕೊಳ್ಳೋಣ, ನೀವು ಎಲ್ಲಿ ಹಾಕ್ಸ್ಕೊಂಡ್ರಿ ಅಂತ ಎಲ್ಲರಿಗೂ ಕೇಳ್ತಾರೆ. ಅಂದರೆ ಎಲ್ಲರೂ 5 ಊರಲ್ಲಿ ಎಲ್ಲ ನನ್ನ ಕಡೆಯಿಂದ ಹಾಕ್ಸ್ಕೊಂಡು ಹೋಗ್ತಾರೆ ಅವರು ಡಿಸೈನು.
ಎಲ್ಲೇ ಹೋದ್ರೂ ಮಷಿನ್ ಡಿಸೈನ್ ಇಂತ್ರ ನನಗೆ ಲಾವಣ್ಯ ಕೊಟ್ಟವರು ಎಷ್ಟು ಚಂದ ಡಿಸೈನ್ ಹಾಕ್ಕೊಡ್ತಾರೆ ಮತ್ತು ಫಿನಿಶಿಂಗ್ ನೀಟದಂತೆ ಎಲ್ಲಿ ಹೋದ್ರೂ ನನಗೆ ಗುರುತಿಸಿ ಹೇಳ್ತಾರೆ. ಅಂದರೆ ನನಗೆ ಅವ್ರು ಡಿಸೈನ್ ಚಂದ ಹಾಕ್ತಾರೆ, ಅವ್ರ ಕಡೆ ಹಾಕ್ಸ್ಕೊರಿ ಅಂತ ಹೇಳ್ತಾರೆ ಅವರು. ಅದರಿಂದ ನಂಗೆ HSW 5G ಅವ್ರ ಕಂಪ್ನಿಯಿಂದ ಮತ್ತು ಮಧು ಶೇವಿಂಗ್ ಮಷಿನ್ ಅವರು ನಂಗೆ ಭಾಳ ಹೆಲ್ಪ್ ಮಾಡಿದ್ದಾರೆ. ಮಧು ಶೇವಿಂಗ್ ಮಷಿನ್ ಅವ್ರಿಗೂ ಮತ್ತು HSW ಅವ್ರಿಗೆ ನಾ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಮಧು ಶೇವಿಂಗ್ ಮಷಿನ್ದವರು ಮತ್ತು HSW ಟೀಮು ನಮಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಇನ್ನು ಮುಂದೆ ಚಲೋತಾಗಲಿ ಮತ್ತು ನಿಮಗೆ ಇನ್ನು ಮುಂದೆ ಎಲ್ಲ ಥರ ಒಳ್ಳೇದಾಗಲಿ ಅಂತ ಹೇಳಿ ಒಂದು ಗಿಫ್ಟು ಮತ್ತು ಇದು ಕಳಿಸಿದ್ದಾರೆ ಅವರು ನಮಗೆ. ಥ್ಯಾಂಕ್ ಯು ಸೋ ಮಚ್.